ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು ಚಿನ್ನಮಸ್ತ ದೇವಿ. ಸಾಕಷ್ಟು ಬಗ್ಗೆ ಕೇಳಿರ್ತೀರ ಚಿನ್ನಮಸ್ತ ದೇವಿದು. ಅದು ಕೆಲವೊಂದು ಒಂದೊಂದಕ್ಕೆ ಒಂದೊಂದು ಮಂತ್ರಗಳು ಯಂತ್ರಗಳು ಕೂಡ ಬರುತ್ತೆ. ಇವತ್ತು ನಾನಿಲ್ಲಿ ಚಿನ್ನಮಸ್ತ ದೇವಿನ ಯಾವ ರೀತಿ ನೀವು ಆರಾಧನೆ ಮಾಡಬೇಕು, ಅದ್ರ ಜೊತೆಗೆ ಇನ್ಯಾವುದು ಇರಬೇಕು, ಅದು ಯಾವ ರೀತಿ ನೀವು ಮಾಡ್ಕೋಬೇಕು, ಎಷ್ಟು ಸಮಯ ಮಾಡ್ಕೋಬೇಕು, ಮಂತ್ರ ಯಾವುದು ಅನ್ನೋದು ನೋಡೋಣ. ಮೊದಲು ನಾವು ಚಿನ್ನಮಸ್ತ ದೇವಿದು ಮಂತ್ರನ ಜಪ ಮಾಡೋಕ್ಕೆ ಮೊದಲೇ ನಾವು ಗುರು ಮಂತ್ರ ಹೇಳ್ಕೋಬೇಕು ಮೊದಲು. ಯಾಕೆಂದರೆ ಗುರು ಮಂತ್ರ ಇಲ್ಲ ಅಂದರೆ ನಾವು ಯಾವುದೂ ಕೆಲಸ ಮಾಡಲಿಕ್ಕಾಗಲ್ಲ. ಗುರು ಮಂತ್ರ ಹೇಳ್ಕೊಬೋದು, ಇಲ್ಲ ಅಂತಂದರೆ ನೀವು ಭೈರವರ ಮಂತ್ರ ಕೂಡ ಹೇಳ್ಕೊಬೋದು. ಚಿನ್ನಮಸ್ತ ದೇವಿ ಆ ಥರ ಗುರು ಮಂತ್ರ ಕೂಡ ಹೇಳ್ಕೊಬೋದು, ಅಥವಾ ಭೈರವರ ಮಂತ್ರ ಆದರೂ ಹೇಳ್ಕೊಬೋದು. ಇಲ್ಲಿ ನಾನು ಹೇಳ್ತಿರೋ ಅಂಥದ್ದು ಗುರು ಅಥವಾ ಚಿನ್ನಮಸ್ತ ದೇವಿನ ನೀವು ಆರಾಧನೆ ಮಾಡಬೇಕು. ಅದು ಆರಾಧನೆ ಮಾಡಬೇಕಾದ್ರೆ ಒಂದು ತುಪ್ಪದ ದೀಪ ಹಚ್ಚಿ ಇಟ್ಕೋಬೇಕಾಗತ್ತೆ. ಮುಖ ನೀವು ಉತ್ತರಕ್ಕೆ ಮುಖ ಮಾಡಿರಬೇಕು. ಉತ್ತರಕ್ಕೆ ನಿಮ್ಮ ಮುಖ ಇರಬೇಕು. ಯಾವುದೇ ದಿನ ಆದರೂ ಪರವಾಗಿಲ್ಲ, ಇದಕ್ಕೆ ಇಂಥದ್ದೇ ದಿನ ಅನ್ನೋದೇನೂ ಇಲ್ಲ. ನಿಮಗೆ ಯಾವಾಗ ನಿಮಗೊಂದು ಶಕ್ತಿ ಬೇಕು, ನಿಮ್ಮಲ್ಲಿ ಒಂದು ಶಕ್ತಿ ಪ್ರವಹಿಸಬೇಕು, ನಾನು ಹೇಳಿದ ಕೆಲಸಗಳೆಲ್ಲ ನಡಿಬೇಕು, ನನ್ನ ಕೆಲಸ ನಡಿಬೇಕು ಅನ್ನೋದು ಯಾವತ್ತು ನಿಮಗೆ ಅನಿಸುತ್ತೋ ಆವತ್ತು ಇದನ್ನು ಮಾಡ್ಬೋದು. ಅಂದರೆ ಇದು ಮಾಡೋದೆಲ್ಲ ರಾತ್ರಿ ಸಮಯ, ಅದೊಂದು ಮಾತ್ರ ತಿಳ್ಕೊಳ್ಳಿ. ಇನ್ಯಾವುದೇ ದಿವಸಕ್ಕೆ ಮಾಡ್ಬೋದು. ಅಂದರೆ ಇದೆಲ್ಲ ಮಾಡಿದಾಗ ಮಂಗಳವಾರ ಅಥವಾ ಭಾನುವಾರ, ಗುರುವಾರ ಅಥವಾ ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಕಾಲದಲ್ಲಿ ಮಾಡೋ ಭಾಳ ಶ್ರೇಷ್ಠ. ಆದರೆ ಅಲ್ಲಿವರೆಗೂ ಕಾಯಕ್ಕಾಗಲ್ಲ ಅಂದರೆ ಯಾವತ್ತಾದರೂ ಮಾಡ್ಬೋದು. ಈ ರೀತಿ ಉತ್ತರಕ್ಕೆ ಮುಖ ಮಾಡಿ ಯಾವುದೇ ದಿನ ನೀವು ಪ್ರಾರಂಭ ಮಾಡ್ಬೋದು. ಅದನ್ನು ಮೊದಲು ಈ ಮಂತ್ರನ ನಾನು ಹೇಳ್ತೀನಿ. ಆ ಮಂತ್ರ ನೀವು ಮೊದಲು ಸಿದ್ಧಿ ಮಾಡಿ ಜಪ ಮಾಡಿ ಇಟ್ಕೊಂಡಿರಬೇಕು. ಇದು ಇನ್ನೊಂದು ಏನಪ್ಪ ಅಂದರೆ ನಾವು ಹೇಳೋದು, ಕೆಲವ್ರು ಏನು ಮಾಡ್ತೀರಾ, ಇಷ್ಟು ದಿನ ಇಷ್ಟು ಮಂತ್ರ ಅಂತ ಹೇಳುತ್ತೆ, ಆ ಮಂತ್ರ ಹೇಳಿಬಿಟ್ಟು ಇಮ್ಮಿಡಿಯೇಟಾಗಿ ಮಾಡಿಬಿಡ್ತೀರ, ಅಥವಾ ಈ ಮಂತ್ರ ನೋಡ್ಕೊಂಡೇ ಕಂಟಿನ್ಯೂಯಾಗಿ ಮಾಡ್ತಿರ್ತೀರ. ಯಾವುದೇ ಆಗಲಿ ಒಂದು ಇಷ್ಟು ದಿನ ಹೇಳೋ ಅಂಥದ್ದು ಇರುತ್ತೆ. ಒಂದು 48 ದಿನನೋ ಅಥವಾ 2 ಮಂಡಲ ಅಥವಾ 1 ಮಂಡಲ, 4 ಮಂಡಲ. ಕೆಲವೊಂದು ಕೆಲಸ ಆಗದಿದ್ದಾಗ 4 ಮಂಡಲ ಕೂಡ ಹೇಳಬೇಕಾಗುತ್ತೆ. ಕೆಲವು ಉಚ್ಚಿಷ್ಟ ಗಣೇಶನಿಗೆ ಅಥವಾ ಉಚ್ಚಿಷ್ಟ ಮಾತಂಗೆ ಇದಕ್ಕೆಲ್ಲ ನಾವೇನು ಮಾಡ್ತೀವಿ, ಒಂದು ಸಾರಿಗೆ ಆಗಿಲ್ಲ ಅಂದರೆ 4 ಮಂಡಲಗಳನ್ನ ನಾವು ಮಾಡಬೇಕಾಗುತ್ತೆ. ಅದೇ ರೀತಿ ನೀವು ಮೊದಲೇ ನಿಮ್ಮ ಕೆಲಸ ಸಾಧ್ಯ ಮಾಡ್ಕೊಳಕ್ಕಾಗ್ತಾಯಿಲ್ಲ, ನಾವು ಅದನ್ನು ನಮ್ಮ ಕೆಲಸ ಆಗ್ತಾಯಿಲ್ಲ ಅಂದಾಗ 48 ದಿವಸ ಏನು ಒಂದು ಮಂತ್ರನ ಪಠನೆ ಮಾಡಿ ಆಮೇಲೆ ಕಾರ್ಯರೂಪಕ್ಕೆ ತರ್ತೀರ. ಆ ಕಾರ್ಯರೂಪಕ್ಕೆ ತಂದಾಗ ಈ ನಿಮ್ಮ ಕೆಲಸ ಆಗಲಿಲ್ಲ ಅಂದರೆ ಮತ್ತೊಮ್ಮೆ 48 ದಿವಸ ಮತ್ತೆ ಮಾಡಬೇಕು. ಅಂದರೆ 1 ಮಂಡಲ. ಇದು ಒಂದಕ್ಕೆ ಅಲ್ಲ ನಾನು ಹೇಳ್ತಿರೋದು, ಪ್ರತಿಯೊಂದು ಮಂತ್ರ ಆಗಲಿ, ಪ್ರತಿಯೊಂದು ತಂತ್ರ ಆಗಲಿ, ಪ್ರತಿಯೊಂದು ಕೂಡ ಅಷ್ಟೇ. ನಾವು ಮಂತ್ರ ಮಾಡಿಕೊಂಡಾಗ ಆ ಒಂದು ಜಪ ಅಂತ ಮಾಡಿದಾಗ ಇಷ್ಟು ದಿನ ಅಂತ ಅದಕ್ಕೆ ಮಾಡಲೇಬೇಕಾಗುತ್ತೆ. ಅದು ಮಾಡದೆ ನೀವು ಒಂದು ಸಾರಿ 108 ಸಾರಿ ಹೇಳಿಬಿಟ್ಟು ಆಗಲೇ ಕಾರ್ಯರೂಪಕ್ಕೆ ತರ್ತೀವಿ ಅಂದರೆ ಯಾವುದೇ ರೀತಿ ಕೆಲಸ ಆಗಲ್ಲ. ಇದನ್ನು ನೀವು ಸಂಕಲ್ಪ ಮಾಡ್ಕೋಬೇಕು. ನಿಮಗೆ ಏನಾಗಬೇಕು, ಯಾವ ರೀತಿ ಆಗಬೇಕು ಸಂಕಲ್ಪ ಮಾಡಿಕೊಂಡು ಆ ದೇವಿನ ಒಂದು ಸಿದ್ಧಿ ಮಾಡ್ಕೊಂಡು ಆದಮೇಲೆ ಪ್ರಾರಂಭ ಮಾಡಿ. ನಿಮಗೆ ಯಾವಾಗ ಅಗತ್ಯ ಅನಿಸುತ್ತೋ, ಯಾವಾಗ ನಮಗೆ ಅಗತ್ಯ ಬಿದ್ದಿದೆ ಅದನ್ನು ಮಾಡ್ಕೋಬೇಕು ಅಂತೀರ, ಆವತ್ತು ಇದನ್ನು ಮತ್ತೊಮ್ಮೆ ಒಂದು 10 ನಿಮಿಷ ಮಂತ್ರವನ್ನು ಪಠನೆ ಮಾಡಿಬಿಟ್ಟು ನೀವು ಈ ಮಂತ್ರನ ನೀವು ಕಾರ್ಯಸಿದ್ಧಿಗೆ ಬಳಸ್ಕೋಬೋದು. ಈ ಒಂದು ಕಾರ್ಯಸಿದ್ಧಿ ಚಿನ್ನಮಸ್ತ ದೇವಿ ಶತ್ರು ನಾಶಕ್ಕೆ ಬರ್ತಾಳೆ. ಪ್ರತಿಯೊಂದಕ್ಕೂ ಮಂತ್ರ ಸಿದ್ಧಿ ಆಗಲಿಕ್ಕೂ ಬರುತ್ತೆ. ಸಿದ್ಧಿ ಈ ಚಿನ್ನಮಸ್ತ ದೇವಿ ಗುರು ಮಂತ್ರ ಇಲ್ಲ ಅಂದರೆ ಯಾವ ಮಂತ್ರಗಳು ನಿಮಗೆ ಸಿದ್ಧಿ ಆಗಲ್ಲ. ಗುರು ಮಂತ್ರ ಬೇಕು, ಮತ್ತು ಚಿನ್ನಮಸ್ತ ದೇವಿದೆ ಒಂದು ಇದು ಕೂಡ ಬೇಕಾಗುತ್ತೆ. ಇದಕ್ಕೆ ನೀವು ಇಂಥದ್ದೇ ಒಂದು ನಿಗದಿತ ಸಮಯ ಅಂತ ಇಲ್ಲ. ಅಂದರೆ ನೀವು ಮಾಡಬೇಕಾದ್ರೆ ನಾನು ಮೊದಲೇ ಹೇಳ್ದಂಗೆ ಆ ಒಂದು ವಾರದಲ್ಲಿ ಆ ಒಂದು ತಿಥಿ ಒಳಗಡೆ ಅಥವಾ ಆ ಓರಗಳಲ್ಲಿ ಅದು ನೋಡ್ಕೊಂಡು ಮಾಡಿದಾಗ ಬೇಗ ಸಿದ್ಧಿ ಆಗುತ್ತೆ. ನಾವು ಯಾವಾಗ ಬಿದ್ದರೆ ಆವಾಗ ಅದನ್ನು ಮಾಡ್ಕೊಳ್ತೀವಿ ಅಂದಾಗಲೇ ಅದು ಕೆಲಸ ಆಗಲ್ಲ. ನಿಮ್ಮ ಓರಗಳು ಅಥವಾ ನಿಮಗೆ ನಕ್ಷತ್ರಗಳು, ನಿಮಗೆ ನಿಮ್ಮ ರಾಶಿಗೆ ಅನುಕೂಲವಾಗಿ ಬಂದಂಥ ನಕ್ಷತ್ರಗಳು ನೋಡ್ಕೋಬೇಕು. ಆ ನೋಡಿ ಮಾಡಿಕೊಂಡಾಗ ನಿಮಗೆ ಈ 48 ದಿವಸದ ಒಳಗಡೆ ನಿಮಗೆ ಕೆಲಸ ಆಗುತ್ತೆ. ನೀವೇನು ಮಾಡ್ತೀರಾ, ಅಪೋಸಿಟ್ ಒಂದು ನಕ್ಷತ್ರಗಳಲ್ಲಿ ಹೇಳಿದಾಗ ಅದೇನಾಗುತ್ತೆ, ಕಾರ್ಯಸಿದ್ಧಿ ಆಗಲ್ಲ. ಹಾಗಾಗಿ ನೀವು ಇದನ್ನು ನೋಡಿಕೊಂಡು ನೀವು ಮಾಡಿ ಅಂತ ಹೇಳ್ತೀನಿ. ಬನ್ನಿ ಈಗ ನಾವು ಮಂತ್ರಕ್ಕೆ ಹೋಗೋಣ. ಶ್ರೀಂ ಹ್ರೀಂ ಕಲೀಂ ಹಂ ವಜ್ರ ವೈರೋಚನಿಯೇ ಹುಂ ಹುಂ ಪಟ್ ಸ್ವಾಹ.
ಇನ್ನೊಂದು ಬಾರಿ ಹೇಳ್ತೀನಿ, ಅದು 2 ಬರುತ್ತೆ. ಶ್ರೀಂ ರೀಂ ಕಲಿ ಹಂ ವಜ್ರ ವೈರೋಚನಿಯೇ ಹುಂ ಹುಂ ಪಟ್ ಸ್ವಾಹ ಅಂತ ಬರುತ್ತೆ. ಇನ್ನೊಂದು ಶ್ರೀಂಗ್ ಹ್ರೀಂಗ್ ಕ್ಲಿಂಗ್ ಹೈಂಗ್ ವಜ್ರ ವೈರೋಚನಿಯೇ ಹುಂ ಹುಂ ಪಟ್ ಸ್ವಾಹ. ಮತ್ತೊಮ್ಮೆ ಅದು ಹೇಳ್ತೀನಿ. 2ನೇದು ಶ್ರೀಂಗ್ ಹ್ರಿಂಗ್ ಕ್ಲಿಂಗ್ ಹೈಂಗ್ ವಜ್ರ ವೈರೋಚನಿಯೇ ಹುಂ ಹುಂ ಪಟ್ ಸ್ವಾಹ. ಇದನ್ನು ನೀವು ಹೇಳ್ಕೊಬೇಕಾಗುತ್ತೆ. ಹೇಳ್ಕೊಂಡಾಗ ಹೇಳಿ ನಿಮ್ಮ ಯಾವ ಕಾರ್ಯ ಆಗಬೇಕೋ ಅದನ್ನು ನೀವು ಸಾಧನೆ ಮಾಡ್ಕೋಬೋದು. ಮೊದಲು ಸಾಧನೆ, ನಂತರನೇ ಕಾರ್ಯರೂಪಕ್ಕೆ ಬರಬೇಕು. ಕೆಲವ್ರು ಏನು ಮಾಡ್ತೀರಾ, ಒಂದೇ ಸರಿ ಹೇಳಿಬಿಟ್ಟು ಇವತ್ತು ನಾನು ಅಮಾಸೆಯಲ್ಲಿ ಹೇಳಿದ್ದೀನಿ, ಆ ಅಮಾಸೆಯಲ್ಲಿ ಹೇಳಿದ ತಕ್ಷಣ ಕೆಲಸ ಹೋಗುತ್ತೆ, ಸಿದ್ಧಿ ಆಗಿಬಿಟ್ಟಿದೆ ನನಗೆ ಅಂತ ಹೋಗ್ತೀರಾ. ಆ ತಕ್ಷಣಕ್ಕೆ ಅದನ್ನು ಮಾಡ್ತೀರಾ. ಅವಾಗೇನಾಗುತ್ತೆ, ನಿಮಗೆ ಕೆಲಸ ಹಾಗಲ್ಲ, ಅದು ನಿಮ್ಮ ಅನುಕೂಲತೆಗೆ ಕೆಲಸ ಆಗಲ್ಲ. ಅವಾಗ ಏನು ಮಾಡ್ತೀರಾ, ಅಯ್ಯೋ ಏನೋ ಕೆಲಸ ಆಗಿಲ್ಲ, ಇದೆಲ್ಲ ಸುಳ್ಳು, ಸುಮ್ಮನೆ ಏನೋ ಹೇಳ್ತಾರೆ ಅನ್ನೋ ಕೂಡ ಆಗಿಬಿಡುತ್ತೆ. ಇದರದ್ದು ಒಂದು ಯಂತ್ರ ಕೂಡ ಬರುತ್ತೆ, ದೇಹದಲ್ಲಿ ಧಾರಣೆ ಮಾಡೋರು ಕೂಡ ಈ ಯಂತ್ರ ಕೂಡ ನೀವು ಮಾಡ್ಕೋಬೋದು. ಅದನ್ನು ಒಂದು ಮುಂದಿನ ಒಂದು ಇದರಲ್ಲಿ ತೋರಿಸ್ತೀನಿ, ಇಲ್ಲ ಸಾಧ್ಯ ಆದರೆ ಈಗಲೂ ಕೂಡ ತೋರಿಸ್ತೀನಿ ನಾನು ಅಂತ ಹೇಳ್ತೀನಿ. ನೋಡಿ, ಈ ರೀತಿ ಇರುತ್ತೆ ಚಿನ್ನಮಸ್ತ ದೇವಿ ಯಂತ್ರ, ಈ ರೀತಿ ಇರುತ್ತೆ. ಇದನ್ನು ನೀವು ಮನೇಲಿ ಇಟ್ಕೊಂಡು, ಶತ್ರುಗಳು ಜಾಸ್ತಿ ಆಗಿದ್ದಾರೆ, ಶತ್ರುಗಳು ವಿಪರೀತ ಇದ್ದಾರೆ, ಅವ್ರು ಭಾಳ ಉಪಟಳ ಕೊಡ್ತಾಯಿದ್ದಾರೆ ಅಂತ ಅನ್ನೋರು ಇದನ್ನು ಮನೇಲಿ ಇಟ್ಟು ಪೂಜೆ ಮಾಡ್ಬೋದು. ಇಲ್ಲ ನಮಗೆ ಮನೇಲಿ ಇಟ್ಟಿರೋದಕ್ಕಿಂತ ನಮ್ಮ ದೇಹದಲ್ಲಿ ಧಾರಣೆ ಮಾಡಿದ್ರೆ ನಮ್ಮ ಶತ್ರು ದೂರ ಆಗ್ತಾನೆ, ನಮಗೆಲ್ಲ ಕಾರ್ಯಗಳು ಸಿದ್ಧಿ ಆಗುತ್ತೆ, ಧಾರಣೆ ಮಾಡ್ತೀವಿ ಅಂದರೂ ಕೂಡ ಒಂದು ಬೆಳ್ಳಿ ತಗಡಲ್ಲಿ ಬರೆದು ಇದನ್ನು ಕೂಡ ಧಾರಣೆ ಮಾಡ್ಬೋದು. ಮನೇಲಿ ಕೂಡ ಇಟ್ಟು ಕೂಡ ಇದನ್ನು ನೀವು ಪೂಜೆ ಮಾಡ್ಬೋದು. ಅಂದರೆ ಸರಿಯಾದ ರೀತಿಲಿ ಬರೀಬೇಕಾಗುತ್ತೆ. ಸರಿಯಾದ, ನಾನು ಮೊದಲೇ ಹೇಳಿದ್ದೀನಿ, ಗುರು ಇಲ್ಲದೆ ಯಾವ ಕೆಲಸನೂ ಆಗಲ್ಲ. ಮೊದಲು ಗುರುವನ್ನು ನೆನೆಸಿ ನಂತರ ಚಿನ್ನಮಸ್ತ ದೇವಿನ ನೀವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತೀನಿ. ಈ ರೀತಿ ಮಾಡಿದಾಗಲೇ ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿ ಆಗ್ತವೆ ಅಂತ ಹೇಳ್ತೀನಿ. ವೀಕ್ಷಕರೇ, ಇದು ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಅದೇ ರೀತಿ ಹೈಪ್ ಅಂತ ಬರುತ್ತೆ, ಹೈಪನ್ನು ಟಚ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.